ನಮಸ್ಕಾರ. ಇವತ್ತು ಅಪೋಸಿಷನ್ ಅಂತಂದ್ರೆ ಏನು ಅಂತ ಸ್ವಲ್ಪ ಮಾತಾಡುವಂತ ಒಂದು ಕಷ್ಟವನ್ನು ನಾವೆಲ್ಲರೂ ಇಟ್ಕೊಳ್ಳೋಣ. ಅಪೋಸಿಷನ್ ಅಂದ್ರೆ ಏನು? ಅಪೋಸಿಷನ್ ಅಂತಂದ್ರೆ ಒಂದು ಸರ್ಕಾರ ನಡಿಬೇಕಾದ್ರೆ ಒಂದು ಅಪೋಸಿಟ್ ಪಾರ್ಟಿ ಇರ್ತದಲ್ಲ, ದಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅಪೋಸಿಷನ್. ಅಟ್ ದ ಸೇಮ್ ಟೈಮ್ ಅನ್ ಅಪೋಸಿಷನ್ ಈಸ್ ಆಲ್ಸೋ ಅನ್ ಅದರ್ ಇಂಡಿಪೆಂಡೆಂಟ್ ಏಜೆನ್ಸೀಸ್ ಲೈಕ್ ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಲೋಕಾಯುಕ್ತ ಇರ್ಬೋದು, ಇಲ್ಲ ಅಂದ್ರೆ ಬೇರೆಷ್ಟು ಇಂಡಿಪೆಂಡೆಂಟ್ ಏಜೆನ್ಸಿಗಳು ಯಾವಿದಾವೋ ಇವೆಲ್ಲ ಸೇರಿ, ಅಂದ್ರೆ ಇನ್ಕ್ಲೂಡಿಂಗ್ ಅವರ್ ಜುಡಿಷಿಯಲ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಅವರ್ ಪ್ರೆಸ್, ದಟ್ ಇಸ್ ಮೀಡಿಯಾ, ಇವೆಲ್ಲರೂ ಸೇರಿದ್ರೆ ಮಾತ್ರನೇ ಅಪೋಸಿಷನ್ ಅಂತ ಅನ್ಸ್ಕೊಳ್ಳೋದು. ಬರೀ ಒಂದು ಕಾಂಗ್ರೆಸ್ ಪಾರ್ಟಿ ಇಲ್ಲ ಬರೀ ಒಂದು ಬಿಜೆಪಿ ಪಾರ್ಟಿ ಇಲ್ಲ ಬರೀ ಒಂದು ಜೆಡಿಎಸ್ ಪಾರ್ಟಿ ಅಪೋಸಿಷನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸೇರಿದ್ರೆ ಮಾತ್ರನೇ ಒಂದು ಅಪೋಸಿಷನ್ ಆಗೋದಕ್ಕೆ ಸಾಧ್ಯ. ಇವತ್ತು ಏನಾಗಿದೆ, ಇಡೀ ದೇಶದಲ್ಲಿ ಅಪೋಸಿಷನ್ ಅಂತಂದ್ರೆ ಒಂದು ಪಾರ್ಟಿಗೆ ಸೀಮಿತವಾಗಿದೆ. ಇಟ್ ಕುಡ್ ಬಿ ಟಿಎಂಸಿ, ಇಟ್ ಕುಡ್ ಬಿ ಕಾಂಗ್ರೆಸ್, ಇಟ್ ಕುಡ್ ಬಿ ಸಮಾಜವಾದಿ, ಇಟ್ ಕುಡ್ ಬಿ ಎನಿ ಅದರ್ ಪಾರ್ಟಿ. ಸೊ ಈಗ ಎಕ್ಸಾಂಪಲ್, ಈ ದೇಶದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಬ್ಯೂಟಿಫುಲ್ ಆಗಿ ಡ್ರಾಫ್ಟ್ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ, ಈಗ ನಿಮಗೆ ಒಂದು ಸ್ಪೇಸ್ ಸಿಗ್ತಾ ಇಲ್ಲ. ಎಕ್ಸಾಂಪಲ್, ಒಂದು ಲೀಡರ್ ಆಫ್ ಅಪೋಸಿಷನ್ ಇಲ್ಲ ಅಂತಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೋ ಅಸೆಂಬ್ಲಿನಲ್ಲೋ ಪಾರ್ಲಿಮೆಂಟ್ ಅಲ್ಲೋ ಒಂದು ಕರೆಂಟ್ ಗವರ್ನಮೆಂಟ್ ಏನಿರುತ್ತೋ ಆ ಕರೆಂಟ್ ಗವರ್ನಮೆಂಟ್ ತುಂಬಾ ಪ್ರೆಷರ್ ತಗೊಂಡು ಬಂದು ಅವರಿಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಆವಾಗ ಅವ್ರು ಎಲ್ಲಿ ಹೋಗ್ಬೇಕು? ಇಲ್ಲ ಯಾವುದೋ ರೀತಿಯ ಒಂದು ಕ್ರಿಮಿನಲ್ ಕೇಸ್ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯ ಒಂದು ಭ್ರಷ್ಟಾಚಾರದ ಕೇಸ್ಗಳಾಗಿರ್ಬೋದು, ಏನೊಂದು ಆಗಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಅಂತ ಎಕ್ಸಾಂಪಲ್ ಅನ್ಕೊಳ್ಳೋಣ. ಇಂಥ ಸಂದರ್ಭದಲ್ಲಿ ಅಸೆಂಬ್ಲಿಲಾಗ್ಲಿ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಒಂದು ಸರ್ಕಾರ ಯಾವುದು ಸರ್ಕಾರದಲ್ಲಿ ಇದೆಯೋ ಇಲ್ಲ ಸರ್ಕಾರ ನಡೆಸ್ತಾ ಇರುವಂತಹ ಪಾರ್ಟಿ ಇದೆಯೋ ಅದು ನಮಗೆ ಮಾತಾಡಕ್ ಬಿಡ್ತಾ ಇಲ್ಲ ಅಂತಂದಾಗ ನಾವು ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಮಾಧ್ಯಮಗಳ ಮುಂದೆ ಹೋಗಿ ಜನರಿಗೆ ಈ ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಮಾಧ್ಯಮಗಳ ಕೆಲಸ ಏನು? ಮಾಧ್ಯಮಗಳ ಕೆಲಸ ಏನು ಅಂತಂದ್ರೆ, ನಾನು ಹೇಳಿರುವಂತಹ ವಿಚಾರವನ್ನ ಅವರು ಅದನ್ನ ತಗೊಂಡು ಇದು ಸತ್ಯ ಇದೆಯೋ ಸತ್ಯಕ್ಕೂ ದೂರ ಇದೆಯೋ ಅನ್ನೋ ವಿಚಾರವನ್ನ ಆಲೋಚನೆ ಮಾಡಿ, ತನಿಖೆ ಮಾಡಿ, ದಟ್ಸ್ ಕಾಲ್ಡ್ ಇನ್ವೆಸ್ಟಿಗೇಷನ್ ಜರ್ನಲಿಸಂ, ಅದನ್ನೆಲ್ಲ ಮಾಡಿ ಅದನ್ನ ಜನರ ತನಕ ಮುಗಿಸುವಂತ ಕೆಲಸ ಮಾಡಬೇಕು. ಇಲ್ಲ ನಾವು ಹೇಳಿರುವಂತ ವಿಚಾರಗಳನ್ನ ಅವರು ಸರಿ ಅನ್ಸಿದ್ರೆ, ವಿತ್ ದ ಫ್ಯಾಕ್ಟ್ಸ್ ಡಾಕ್ಯುಮೆಂಟ್ಸ್ ದಟ್ ವಿ ಪ್ರೊಡ್ಯೂಸ್, ಅದನ್ನ ಆಧರಿಸಿ ಅದು ಸರಿ ಅಂತ ಅನ್ಸಿದ್ರೆ ಅದನ್ನ ಡೈರೆಕ್ಟ್ ಆಗಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬಹುದು. ಅಕಸ್ಮಾತ್ ಈ ಕೆಲಸನೂ ಆಗಲಿಲ್ಲ ಅಂತಂದ್ರೆ ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ತರದ್ದು ಈಗ ಫಾರ್ ಎಕ್ಸಾಂಪಲ್ ಭ್ರಷ್ಟಾಚಾರ ಅಂತ ಇಟ್ಕೊಳ್ಳೋಣ. ಭ್ರಷ್ಟಾಚಾರದ ಒಂದು ಆರೋಪ ಇದ್ದಾಗ ಆರ್ಟಿಐ ಮುಖಾಂತರ ನಾವು ಒಂದು ಅಪ್ಲಿಕೇಶನ್ ಹಾಕಿ ಡೇಟಾನ ಕಲೆಕ್ಟ್ ಮಾಡಿ ರಿಕ್ವೈರ್ಡ್ ಏಜೆನ್ಸಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಬಿಐ ಇದಕ್ಕೆ ಬರ್ತಾ ಇದ್ರೆ ಸಿಬಿಐಗೋ ಇಲ್ಲ ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ಗೋ ಇಲ್ಲ ಲೋಕಾಯುಕ್ತಕ್ಕೆ ಬರ್ತಾ ಇದ್ರೆ ಲೋಕಾಯುಕ್ತಕ್ಕೋ ಇಲ್ಲ ಯಾವ್ದಕ್ಕಾರು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅವು ಒಂದು ಸರ್ಕಾರದ ಕೈಗೊಂಬೆ ಆಗದೆ ಅವರದೇ ಆದಂತಹ ಒಂದು ಏಜೆನ್ಸಿಯ ಪವರ್ಸ್ ನ ಯೂಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಸರಿಯಾದಂತ ಏನಂತೀರಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ತರದ ಇಂಡಿಪೆಂಡೆಂಟ್ ಏಜೆನ್ಸಿ ಮಾಡಿದ್ದಾರೆ. ಇಲ್ಲೂ ನಮಗೆ ನ್ಯಾಯ ಸಿಗದೇ ಇದ್ದಾಗ ನಾವು ಹೋಗೋದು ಕೊನೆಗೆ ದಟ್ಸ್ ಬೇಸಿಕಲಿ ಜುಡಿಷಿಯಲ್ ಸಿಸ್ಟಮ್, ಅಂದ್ರೆ ನ್ಯಾಯಾಂಗಕ್ಕೆ ಹೋಗ್ತೀವಿ. ನ್ಯಾಯಾಂಗಕ್ಕೆ ನಾವು ಹೋದಾಗ ನ್ಯಾಯಾಂಗದಲ್ಲಿ ಅಟ್ಲೀಸ್ಟ್ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ಅಲ್ಲಿ ಬೇಸಿಕಲಿ ನಮ್ಮ ಕಷ್ಟಗಳನ್ನ ನಾವು ತಗೊಂಡೋಗಿ ಜಡ್ಜ್ ಮುಂದೆ ಇರ್ತೀವಿ, ಸ್ವಾಮಿ ಈ ತರ ಆಗಿದೆ, ಇದರಲ್ಲಿ ನಮ್ಗೆ ಈ ತರ ಆಗ್ತಾ ಇದೆ. ಸೊ ಈ ದೇಶದಲ್ಲಿ ಎಲ್ಲ ಸೇರಿದ್ರೆ ಅಂದ್ರೆ ಒಂದು ಅಪೋಸಿಷನ್ ಪಾರ್ಟೀಸ್, ಇಂಡಿಪೆಂಡೆಂಟ್ ಏಜೆನ್ಸೀಸ್, ಮೀಡಿಯಾ, ಜುಡಿಷಿಯಲ್ ಸಿಸ್ಟಮ್, ಇವಿಷ್ಟು ಸೇರಿದ್ರೆ ಮಾತ್ರನೇ ಅಪೋಸಿಷನ್ ಭದ್ರವಾಗಿ ಕೆಲಸ ಮಾಡೋದಕ್ಕಾಗ್ತದೆ. ಅಂದ್ರೆ ಜನಪರವಾದಂತಹ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗ್ತದೆ. ಇವತ್ತು ಜನಪರವಾಗಿ ಕೆಲಸ ಮಾಡಬೇಕು ಅಂದ್ರೆ ಇವೆಲ್ಲ ಇಂಡಿಪೆಂಡೆಂಟ್ ಆಗಿದ್ರೆ ಮಾತ್ರನೇ ಮಾಡೋಕ್ಕಾಗುವಂತ ಕೆಲಸ. ಇವತ್ತು ಬಹಳ ಜನ ಹೇಳ್ತಾರೆ ಕಾಂಗ್ರೆಸ್ ಏನು ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆ ಸ್ವಾಮಿ. ಆದ್ರೆ ಇವೆಲ್ಲ ಏಜೆನ್ಸಿಗಳು, ಇಂಡಿಪೆಂಡೆಂಟ್ ಏಜೆನ್ಸಿಗಳು, ಮೀಡಿಯಾಗಳು, ಜುಡಿಷಿಯಲ್ ಸಿಸ್ಟಮ್ಗಳು ಯಾವಾಗ ಈ ತರದ ವಿಚಾರಗಳನ್ನ ನಾವು ಜನರ ಮುಂದೆ ಇಡಕ್ಕಾಗದೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವಂತ ಸರ್ಕಾರಗಳಿಗೆ ಚಾಟಿ ಬೀಸಬೇಕಾಗಿರುವಂತಹ ಸಂಸ್ಥೆಗಳು ಇವತ್ತು ಅವ್ರ ಕೈಗೊಂಬೆ ಆದಾಗ ಜನರ ತನಕ ನಾವು ಹೋಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಂಗೆ ಅನ್ನೋದೇ ಒಂದು ದೊಡ್ಡ ವಿಚಾರ. ಸೊ ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇವತ್ತು ದೇಶದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅರೆಸ್ಟ್ ಆಗಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅರೆಸ್ಟ್ ಆಗಿರುವಂತ ಕಾರಣ ಏನು ಅಂತಂದ್ರೆ, ಹರಿಬತ್ಲೆ ಪ್ರದರ್ಶನ ಮಾಡಿದ್ರು. ಎಐ ಸಬ್ಮಿಟ್ ಈವೆಂಟ್ ಅಲ್ಲಿ, ಡೆಲ್ಲಿ ನಡೆದಂತ ಎಐ ಈವೆಂಟ್ ಸಬ್ಮಿಟ್ ಅಲ್ಲಿ ಹರಿಬತ್ಲೆ ಪ್ರೆಸೆಂಟೇಷನ್ ಮಾಡಿದ್ರು. ಅಂದ್ರೆ ಶರ್ಟ್ ಬಿಚ್ಚಿ ಅವರು ಏನಂದ್ರೆ ಪ್ರೊಟೆಸ್ಟ್ ಮಾಡಿದ್ರು. ಇದು ಇಟ್ ಇಸ್ ನಾಟ್ ಅ ರೈಟ್ ವೇ, ಬಿಕಾಸ್ ಬಹಳಷ್ಟು ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಗಳು ಬಂದಿದ್ರು. ಹಂಗಾಗ್ಬಿಟ್ಟು ನಮ್ಮ ದೇಶದ ಮಾನ ಮರ್ಯಾದೆ ತೆಗೆದುಬಿಟ್ಟು ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ರು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಏನ್ ಇಂಡಿಪೆಂಡೆಂಟ್ ಏಜೆನ್ಸಿಗಳಿಂದ ನಾನು ಇಷ್ಟ ತನಕ ಈ ಸ್ವತಂತ್ರ ಭಾರತದ ಡೆಮೊಕ್ರೆಟಿಕ್ ದೇಶದಲ್ಲಿಗೆ ಈ ಎಲ್ಲಾ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಈ ತರದೊಂದು ಸಾಹಸಕ್ಕೆ ಯೂತ್ ಕಾಂಗ್ರೆಸ್ ಅವರು ಯಾಕೆ ಕೈ ಹಾಕ್ತಿದ್ರು ಅನ್ನೋದು ಪ್ರಶ್ನೆ ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ತರದ ಪ್ರಶ್ನೆ ಉದ್ಭವನೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಇಂಡಿಪೆಂಡೆಂಟ್ ಏಜೆನ್ಸಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಈ ತರದೊಂದು ವಿಚಾರಗಳೇ ಬರ್ತಾ ಇರಲಿಲ್ಲ. ಇವತ್ತು ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅಂತಂದ್ರೆ, ಪಾರ್ಲಿಮೆಂಟ್ ಅಲ್ಲಿ ಲೀಡರ್ ಆಫ್ ಅಪೋಸಿಷನ್ ಮಾತಾಡೋದಕ್ಕೆ ಸ್ಪೇಸ್ ಕೊಡೋದಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ. ಅದನ್ನ ತಗೊಂಡೋಗಿ ಮಾಧ್ಯಮಗಳ ಮುಂದೆ ಹೇಳ್ತೀವಿ, ಮಾಧ್ಯಮಗಳು ಅಟ್ಲೀಸ್ಟ್ ಜನರ ತನಕ ಹೋಗಿ ಸುದ್ದಿನ ಮುಗಿಸ್ತಾರೆ ಅಂತಂದ್ರೆ ಮಾಧ್ಯಮದವರು ಕೆಲಸ ಮಾಡ್ತಾ ಇಲ್ಲ. ಸರಿ ಬಿಡಪ್ಪ, ಮಾಧ್ಯಮಗಳು ಕೆಲಸ ಮಾಡ್ತಾ ಇಲ್ಲ, ನಾನು ಇಂಡಿಪೆಂಡೆಂಟ್ ಏಜೆನ್ಸಿಗಳಿಗೆ ಹೋಗ್ಬಿಟ್ಟು ನಾನು ದೂರನ ಕೊಡ್ತೀನಿ ಅಂತಂದ್ರೆ, ನೀವೇ ನೋಡಿದ್ರಿ ಕಳೆದ 10-12 ವರ್ಷಗಳಿಂದ ಇಂಡಿಪೆಂಡೆಂಟ್ ಏಜೆನ್ಸಿಗಳು ಯಾವ ರೀತಿ ಕೆಲಸ ಮಾಡಿದ್ದಾವೆ. ಎಫ್ಸ್ಟೀನ್ ಅನ್ನೋ ಒಂದು ದೊಡ್ಡ ಒಂದು ಹಗರಣದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಕೇಂದ್ರದ ಒಬ್ಬ ಮಿನಿಸ್ಟರ್ ಹೆಸರು ಬಂದರೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಾಗಲಿ ಇಲ್ಲ ನರೇಂದ್ರ ಮೋದಿ ಸರ್ಕಾರದ ಯಾವುದೇ ನಾಯಕರು ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸರಿ, ಇದ್ರ ಬಗ್ಗೆ ತನಿಖೆ ಮಾಡಿ ಸ್ವಾಮಿ ಅಂತ ಹೇಳಿ ನಾವು ಇಂಡಿಪೆಂಡೆಂಟ್ ಏಜೆನ್ಸಿಗಳ ಹತ್ರ ಹೋದ್ವಿ ಅಂತಂದ್ರೆ ಅವರು ಸಹ ಇದ್ರ ಬಗ್ಗೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸರಿ, ನಾವು ಕೋರ್ಟ್ ಮೂಲಕ ಇವ್ರ ಹತ್ರ ಹೋಗಿ ಕೇಳೋಣ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ದೇಶದಲ್ಲಿ ಯಾವ ರೀತಿ ಸಿಸ್ಟಮ್ ನಡೆದೋಗಿದೆ ದೇಶದಲ್ಲಿ. ಸೊ ಇದೆಲ್ಲ ಆಗ್ತಾ ಇರಬೇಕಾದ್ರೆ
ಯಾವ ರೀತಿ ಇದನ್ನ ನಾವು ಸರಿಪಡಿಸ್ಕೊಳ್ಳೋಕ್ಕಾಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಸರಿ, ಈಗ ಬಹಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಬಹಳಷ್ಟು ಜನ ಸೋ ಕಾಲ್ಡ್ ನನ್ನ ಬಿಜೆಪಿ ಸ್ನೇಹಿತರುಗಳು ಕೇಳ್ತಾರಪ್ಪ, ನೀವೇನು ತುಂಬಾ ಒಳ್ಳೆ ಕೆಲಸ ಏನು ಮಾಡಿಲ್ಲ, ಇಂದಿರಾ ಗಾಂಧಿ ಟೈಮಲ್ಲಿ ಹಂಗಾಗ್ಬಿಡ್ತು, ಮನಮೋಹನ್ ಸಿಂಗ್ ಟೈಮಲ್ಲಿ ಹಿಂಗಾಗ್ಬಿಡ್ತು ಅಂತ. ನಾನು ಹೇಳ್ತಿರೋದು ನಮ್ಮ ಹತ್ರ ತಪ್ಪು ನಡೆದಿಲ್ಲ ಅಂತ ಅಲ್ಲ, ತಪ್ಪು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈಗ ಕಾಮನ್ವೆಲ್ತ್ ಗೇಮ್ಸ್ ತಗೊಳ್ಳೋಣ. ಕಾಮನ್ವೆಲ್ತ್ ಗೇಮ್ಸ್ ನಡೆದಾಗ ನೀವು ಬಂದು ಪ್ರೊಟೆಸ್ಟ್ ಮಾಡಿದಾಗ ಇಂದಿರಾ ಗಾಂಧಿ ಅವರಾಗ್ಲಿ, ಮನಮೋಹನ್ ಸಿಂಗ್ ಅವರಾಗ್ಲಿ ಯಾರ ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ನೀವು ಇಡೀ ದೇಶದ ಮಾನ ಮರ್ಯಾದೆಯನ್ನ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಮುಂದೆ ತೆಗೆದುಬಿಟ್ಟಿದ್ರಿ ಅಂತ ಹೇಳಿದ್ರ? ಇಲ್ಲ, ಅದ್ರ ಬಗ್ಗೆ ತನಿಖೆ ಆಯಿತು, ಬಹಳಷ್ಟು ಜನ ಆರೋಪಿಗಳು ಜೈಲ್ಗೆ ಹೋದ್ರು. ಸೊ ಈ ತರದೊಂದು ವಿಚಾರಗಳು ನಡೆದಾಗ ಒಬ್ಬ ದೇಶದ ಪ್ರಧಾನಮಂತ್ರಿ ಯಾವ ಒಂದು ಡಿಗ್ನಿಟಿ ಇಟ್ಕೊಂಡು ಕೆಲಸ ಮಾಡಬೇಕು, ಆ ರೀತಿ ಡಿಗ್ನಿಟಿ ಇಟ್ಕೊಂಡು ಕೆಲಸ ಮಾಡಲಾಗ್ತಿದೆಯಾ ಅನ್ನೋದು ಪ್ರಶ್ನೆ ಇಲ್ಲ. ಇನ್ನೊಂದು ವಿಚಾರ, ಈಗ ಏನಾಗಿದೆ, ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಿ, ಇದು ಕೊನೆಗೆ ಹೋಗಿ ಎಲ್ಲಿ ನಿಂತ್ಕೊಳ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಡೈಲಿ ಬರ್ತಾ ಇದೆ, ಇದ್ರ ಬಗ್ಗೆ PM ಕಾಂಪ್ರಮೈಸ್ ಆಗಿದ್ದಾರೆ ಅಂತ ನಾವು ಜನರ ತನಕ ಮುಗಿಸೋದು ಹೇಗೆ ಅನ್ನೋದು ನಮ್ಗೆ ಅರ್ಥ ಆಗ್ದಂಗಾಗಿದೆ. ಯಾಕಂದ್ರೆ ಅಟ್ಲೀಸ್ಟ್ ಮಾಧ್ಯಮಗಳು ಕೇಳಿ, ಅವ್ರ ಮಾತನ್ನ ನಾನು ಕೇಳಬಾರ್ದು ಅಂತ ಹೇಳ್ತಿಲ್ಲ. ಟು ಬಿ ವೆರಿ ಹಾನೆಸ್ಟ್, ಮೀಡಿಯಾ ಶುಡ್ ಆಕ್ಟ್ ಲೈಕ್ ವಾಚ್ ಡಾಗ್ ಟು ದ ಗವರ್ನಮೆಂಟ್. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಕೆಲಸ ಮಾಡಿದ್ರು ಸರ್ಕಾರ, ಅದರೊಳಗಡೆ ತಪ್ಪುಡುಕುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕು. ಅವಾಗೆ ಅವರು ರಿಯಲಿ ಆ ಜರ್ನಲಿಸಂಗೆ ಒಂದು ಅರ್ಥವನ್ನ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ಈಗ ಎಕ್ಸಾಂಪಲ್, ನಾವು ಯಾವುದೋ ಒಂದು ಸ್ಕೀಮ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಅನ್ನೋ ಸ್ಕೀಮ್ ಮಾಡಿದ್ವಿ. ಗೃಹಲಕ್ಷ್ಮಿ ಸ್ಕೀಮ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರ ಹೆಸರ ಮೇಲೆ 4 ಜನಕ್ಕೆ ಹೋಗಿದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಅಂತ ಒಂದು ಕೆಲಸವನ್ನ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಧ್ಯಮಗಳು ಮಾಡಬೇಕು. ಇವತ್ತು ಮಾಧ್ಯಮಗಳು ಆ ತರದ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ? ಯಾಕೆ ಇಷ್ಟೊಂದು ಕಾಂಪ್ರಮೈಸ್ ಆಗ್ಬಿಟ್ಟಿದೆ? ಸೊ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ಸ್ನೇಹಿತರೆ. ಇವತ್ತು ದೇಶ ಬಹಳ ಕೆಟ್ಟ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದೀವಿ. ಇದರ ಬಗ್ಗೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಗ್ಗೆ, ಆಮೇಲೆ ನಮಗೆಲ್ಲ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದಂತಹ ಏನಂತಾರೆ ದೇಶದ ಸಂವಿಧಾನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉಳಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿಲ್ಲ ಅಂದ್ರೆ ದೇಶದ ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತದೆ ಸ್ನೇಹಿತರೆ. ಈ ಒಂದು ಸ್ಮಾಲ್ ಎಜುಕೇಶನಲ್ ವಿಡಿಯೋ ಫಾರ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಅನ್ಕೊಂಡು ಮಾಡಿದ್ದೀನಿ.